ಬೈಲಹೊಂಗಲ ಪಟ್ಟಣದ ಶ್ರೀ ಶಿವಬಸವ ಕಲ್ಯಾಣ ಮಂಟಪದಲ್ಲಿ ದಿನಾಂಕ 23/1/2026 ಶ್ರೀ ಕ್ಷೇತ್ರ ಯಡೂರಿನ ಶ್ರೀ ವೀರಭದ್ರ ದೇವಸ್ಥಾನದ ಸಹಸ್ರ ಕುಂಭಾಭಿಷೇಕ, ಲಕ್ಷ ದೀಪೋತ್ಸವ ಹಾಗೂ ರಾಜಗೋಪುರಗಳ ಲೋಕಾರ್ಪಣೆ ನಿಮಿತ್ತವಾಗಿ ಪ್ರವಚನ ಹಾಗೂ ಲಿಂಗ ದೀಕ್ಷೆ ಕಾರ್ಯಕ್ರಮವನ್ನು ಸಹಸ್ರಾರು ಶ್ರೀಗಳ ಮಧ್ಯೆ ಹಮ್ಮಿಕೊಂಡಿದ್ದರು. ಶ್ರೀಶೈಲದ ಜಗದ್ಗುರುಗಳು ಲಿಂಗ ಪೂಜಾ ಮತ್ತು ಧರ್ಮ ಸಭೆ ಸಮಾರಂಭವು ಈ ಒಂದು ಸಂದರ್ಭದಲ್ಲಿ ಜರುಗಿತು ಹಾಗೂ ಅಪಾರ ಭಕ್ತಾದಿಗಳು ಶಿವಶರಣರು ಈ ಒಂದು ಧರ್ಮ ಸಭೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಉತ್ತರೋತ್ತರ ಆಯುಷ್ಯ ಆರೋಗ್ಯ ಭಾಗ್ಯ ಜೈ ಬೋಲೋ ಶ್ರೀ ಇರುವಂತಹ ಜೀವಿತಾವಧಿಗಳಲ್ಲಿ ಲಿಂಗವನ್ನು ಪೂಜೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳಿಗೆ ಕೆಲವು ಸಂದರ್ಭದಲ್ಲಿ ಮಾಡ್ತಾರೆ. ಕೆಲವು ಭಾಗದವರು ಲಿಂಗವನ್ನ ಯಾರು ದೀಕ್ಷೆ ತೆಗೆದುಕೊಳ್ಳಾಗ ನಮ್ಮ ವಿದೇಶಿ ಲಿಂಗಾಯತರಾಗಿರ್ತಕ್ಕಂಥ ದಪನ ಮಾಡುವಂತ ಸಂದರ್ಭದಲ್ಲಿ ಅವ್ರಿಗೆ ಏನ್ ಮಾಡ್ತಾರೆ ಅಂತಂದ್ರೆ, ಲಿಂಗ ಇಲ್ಲ ಅನ್ನೋದು ಬಾಯಾಗ ಮಂದಿಗೆ ಲಿಂಗ ಮಾಡಿರ್ತಾರೆ, ಕೆಲವೊಂದು ಪದ್ಧತಿ ಮಾಡ್ತಾರೆ. ಹಾಗಾಗಿ ಲಿಂಗ ಇದ್ದವರು ಇಂತಹ ಸಂದರ್ಭದಲ್ಲಿ ಲಿಂಗ ಮಾಡಬಾರದು. ನೀವೇನಾದ್ರೂ ಒಂದು ಉದಾಹರಣೆ ತೋರಿಸಿದ್ರಿ ಅಂತಂದ್ರೆ ನೀವು ಗುರುವಿಗೆ ಮಾಡಿರ್ತಕ್ಕಂಥ ಅಪಮಾನ ಆಗ್ತದೆ. ನೀವೆಲ್ಲ ಮಾಡಿರ್ತಕ್ಕಂಥ ಪೂಜೆಯ ಫಲ ಸಾಧನೆಗೆ ಹೋಗ್ತಾವ. ಅದಕ್ಕೆ ಯಾವುದೇ ಕಾರಣಕ್ಕೂ ಲಿಂಗವನ್ನ ಮತ್ತೊಬ್ಬರು ಕೊಡಬಾರ್ದು. ನಿಮ್ಮ ಲಿಂಗ ನಿಮಗೆ ನಿಮ್ಮ ಜೊತೆಗೆ ಕೊಡೋದಲ್ಲ. ನೀವು ಎಷ್ಟು ಹಣ, ಎಷ್ಟು ಅಂತಸ್ತು, ಎಷ್ಟು ಬಂಗಾರ ಏನು ಗಳಿಸಿದ್ರು ಯಾವ ರೀತಿ ನಿಮ್ಮ ಜೊತೆಗೆ ಬರುವುದಿಲ್ಲ. ನೀವು ಪೂಜೆ ಪುರಸ್ಕಾರ ಮಾಡಿರ್ತಕ್ಕಂಥ ಲಿಂಗ ಮಾತ್ರ ನಿಮ್ಮ ಜೊತೆಗೆ ಬರ್ತಾರೆ.